ಕಾರಣಕ್ಕೆ ಅಮಾನವೀಯ ಹಲ್ಲೆ. ಅವಾಚ್ಯ ಪದಗಳಿಂದ ನಿಂದಿಸಿ ಅಟ್ಯಾಕ್. ಮಗು ಆಟವಾಡ್ತಾ ಎದುರು ಮನೆ ಬಳಿ ಬಕೆಟ್ನಲ್ಲಿರೋ ನೀರನ್ನ ಮುಟ್ಟಿದೆ ಎಂಬ ಸಿಲ್ಲಿ ಮ್ಯಾಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಗುವಿನ ತಾಯಿಯ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿರೋ ಘಟನೆ ಬೆಂಗಳೂರಿನ ಅಂದ್ರಹಳ್ಳಿ ಬಳಿಯ ವಿದ್ಯಾನಗರದಲ್ಲಿ ನಡೆದಿದೆ. ಅಂದ್ರಹಳ್ಳಿ ಬಳಿಯ ವಿದ್ಯಾನಗರದ ನಿವಾಸಿಯಾಗಿರೋ ಸೌಮ್ಯ ಗಂಡ ಹಾಗೂ ಇಬ್ಬರು ಮಕ್ಕಳೊಂದಿಗೆ ವಾಸವಾಗಿದ್ದು ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಸೌಮ್ಯ ಅವರ ಮಗು ಆಟವಾಡುತ್ತಾ ರಾಜೇಶ್ವರಿ ಎಂಬುವವರ ಮನೆ ಮುಂದೆ ಇಟ್ಟಿದ್ದ ಬಕೆಟ್ ಅನ್ನ ಮುಟ್ಟಿದ್ದಾರೆ. ಇಷ್ಟಕ್ಕೆ ಕೋಪಗೊಂಡ ರಾಜೇಶ್ವರಿ ಹಾಗೂ ಆಕೆಯ ಮಗ ಮಗುವಿಗೆ ಬೈದಿದ್ದಾರೆ. ಈ ವೇಳೆ ಮಗುವಿನ ತಾಯಿ ಅಲ್ಲಿಗೆ ಬಂದಾಗ ಬಾಯಿಗೆ ಬಂದ ಹಾಗೆ ಕೆಟ್ಟದಾಗಿ ಬೈದಿದ್ದಾರೆ. ಇದಾದ ಬಳಿಕ ಸಂಜೆ ಸೌಮ್ಯ ಅವರ ಗಂಡ ಗಂಗಾಧರ್ ಮನೆಗೆ ಬಂದ ಬಳಿಕ ಈ ಬಗ್ಗೆ ಪ್ರಶ್ನಿಸಿದ್ದಾರೆ. ಆದರೆ ಅದಕ್ಕೆ ಉತ್ತರಿಸದೆ ರಾಜೇಶ್ವರಿ ಮಗ ಹೋಗಿದ್ದ. ಬಳಿಕ ರಾತ್ರಿ ಮನೆಗೆ ಏಕಾಏಕಿ ಬಂದ ರಾಜೇಶ್ವರಿ ಆಕೆಯ ಮಗ ಹಾಗೂ ಆತನ ಸ್ನೇಹಿತರು ಗಂಡ ಗಂಗಾಧರ್ಗೆ ಕೆಟ್ಟದಾಗಿ ಬೈದು ಕ್ರಿಕೆಟ್ ಬ್ಯಾಟ್ ವಿಕೆಟ್ನಿಂದ ರಕ್ತ ಬರುವಂತೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಜಗಳ ಬಿಡಿಸಲು ಹೋದ ಹೆಂಡತಿ ಸೌಮ್ಯ ಮೇಲೆಯೂ ಹಲ್ಲೆ ಮಾಡಿದ್ದು ಪ್ರಾಣ ಬೆದರಿಕೆ ಹಾಕಿದ್ದಾರಂತೆ. ಬರದೆ ಎಲ್ಲಿ ಹೋಗ್ತಾವ ಆಂಟಿ, ಮಕ್ಳು ಬರ್ದಿಂದಲೇ ಹಿಂಗ್ ಗೇಟ್ ಬೀಗ ಹಾಕತ್ತೀರಲ್ಲ ಅಂತ ಕೇಳಿದಕ್ಕೆ ನಮ್ಗೆ ಮಕ್ಳೆಲ್ಲ ಗಲೀಜ್ ಮಾಡ್ತಾವಮ್ಮ, ಆಗಲ್ಲ ಬೇಡ ನಮಗ್ ಬರೋದು ಅಂತ ಹೇಳಿದ್ರು. ಸರಿ ಆಂಟಿ ಆಯ್ತು ಹಾಗಾದ್ರೆ ನಾನು ಮನೆ ಖಾಲಿ ಮಾಡ್ತೀನಿ ಅಂತ ಹೇಳ್ದೆ. ಈಗ ಸಡನ್ ಆಗಿ ಹೇಳಿದ್ರೆ ಹೆಂಗಮ್ಮ ಅಂತ ಅಂದ್ರೆ ಸರಿ ಆಂಟಿ 1 ತಿಂಗಳು ಟೈಮ್ ಕೊಡಿ, ನಾ ಆಮೇಲೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಅದಾದ್ಮೇಲೆ ನಾನು ಅವ್ರನ್ನ ಮಾತಾಡ್ತಿಲ್ಲ, ಅವರು ನನ್ನ ಮಾತಾಡ್ತಿಲ್ಲ. 30 ದಿನ ಕರೆಕ್ಟ್ ಆಗಿ ಮನೆ ಖಾಲಿ ಮಾಡ್ಕೊಂಬಂದು ಇಲ್ಲಿ ಮೇಲ್ಗಡೆ ಮನೇಲಿ ಇದ್ದೆ. ನಾನು 5 ವರ್ಷ ಇದೇ ಮನೇಲಿ ಇದ್ದೀನಿ. ಯಾರ ಮನೆ ಬಾಗ್ಲಿಗೆ ಹೋಗಿಲ್ಲ, ನಾವು ಯಾರ ಹತ್ರನೂ ಮಾತಾಡಿಲ್ಲ, ಅವ್ರ ವಿಷಯನೂ ಮಾತಾಡಿಲ್ಲ. ಅಕ್ಕ ತಂಗಿ ಅಂದ್ಮೇಲೆ ಬರ್ತಾರೆ ಹೋಗ್ತಾರೆ, ಅದು ಬಿಟ್ಟರೆ ಬೇರೆ ಏನ್ ಸಮಸ್ಯೆ? ಅಕ್ಕ ತಂಗಿ ಬರೋದು ಹೋಗೋದು ಸಹಜ. ಇಲ್ಲ ಅದು ಯಾವತ್ತೂ ಮಾಡಿಲ್ಲ ಅವರು. ಒಂದೇ ಒಂದ್ ದಿನ ಮಕ್ಳ ವಿಷಯಕ್ಕೆ ಆ ಮನೇಲಿ ಇದ್ದಾಗ ಜಗಳ ಮಾಡಿಲ್ಲ ನಮ್ ಜೊತೆ ಅವರು. ಅಷ್ಟೇನೆ, ಬೇಡ ಅಂದ್ಬಿಟ್ಟು ನಾವೇ ಮನೆ ಖಾಲಿ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಅಲ್ಲಿಂದ. ಅದ್ಬಿಟ್ರೆ ನಾನು ಅವ್ರ ಮನೆಗೆ ಹೋಗಿಲ್ಲ, ಅವ್ರು ನನ್ನ ಮನೆಗೆ ಬಂದಿಲ್ಲ, ನಾವು ರೋಡಲ್ಲೂ ಸಹ ಮಾತಾಡ್ಸೂ ಇಲ್ಲ ಅವ್ರನ್ನ ಯಾವತ್ತು. ಅದ್ಬಿಟ್ರೆ ಈ ಬಕೆಟ್ ಆಚೆ ಇಟ್ಟಿದ್ದಾರಲ್ಲ ಚಿಕ್ಕ ಬಕೆಟ್, ಆ ಬಕೆಟ್ ಅಲ್ಲಿ ನೀರ್ ಮುಟ್ಟಿದ ಕಾರಣಕ್ಕೆ ಅದು ಗಲಾಟೆ ಆಗಿರೋದು ಅಷ್ಟೇ. ಸುಮಿತ್ರಾ ಅಂತ ಹೆದರಿಕೆ ಆಗ್ತಾರೆ ಹೆಂಗಸರಿಗೆ. ನೀವು ಕೇಳೋದು ತಪ್ಪ ಅವ್ರನ್ನ. ನಾನು ಅದೇ ಏನು ಕೇಳ್ಬೇಕು ಕೇಳಿದ್ದೀನಿ. ನಾನು ಅವ್ರ ಮನೆ ಬಾಗಿಲ ಹತ್ರ ಹೋಗುವೆ ಗೇಟ್ ಇಲ್ಲೇ ಹಿಡಿದು ಅಳ್ಳಾಡಿಸಿ ಬಾರಲ್ಲಿ ಆಚೆಗೆ ಅಂತ ನಾನು ಕೇಳಿಲ್ಲ. ನಾನು ಇದೇ ಜಾಗದಲ್ಲಿ ಕುಂತ್ಕೊಂಡು ಆ ಯಪ್ಪ ಅಲ್ಲಿ ಹೋಗ್ತಾ ಇದ್ದ ಕರೆದು ಯಾಕಪ್ಪ ಈ ಥರ ಮಾತಾಡ್ತಾ ಇದೀಯಾ, ನಾನು ಇಲ್ಲಿ ಟೈಮಲ್ಲಿ ಹೆಂಗ್ಸ್ರು ಜಗಳ ಆಡ್ಕೊಂಡ್ರೆ ಬಿಟ್ಟು ಹಾಕ್ಬೇಕು, ಹೆಂಗ್ಸ್ರ ಹತ್ರ ಯಾಕೆ ಮಾತಾಡ್ಬೇಕು ನೀನು, ಹೆಂಗ್ಸ್ರ ಜಗಳ ಆಡ್ಬೇಕು ಏನಕ್ಕೆ ಅಂತ ಕರೆದು ಕೇಳಿದ್ಗೆ ಅಲ್ಲಿಗೆ ಸುಮ್ಮನದ. ಅವರು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ, ನಾನು ಪಡಿ ನಾನು ಒಳಗೆ ಹೋದೆ. ರಾತ್ರಿ 9 ಗಂಟೆ ಟೈಮ್ಗೆ ನೇನು ಮಲಗೋ ಟೈಮಿಗೆ ಬಂದು ಇಬ್ಬರು ಬಂದರು ಒಳಗಡೆ. ಗೈಡ್ ಮಾಡಿದ್ದಾರೆ, ಆ ಮಗ ಗೈಡ್ ಮಾಡಿದ್ದಾನೆ, ಇದ್ದಾನೆ ಮನೇಲಿ ಹೋಗಿ ಒಳಗಡೆ ಅಂತ. ಒಬ್ಬರು ಆ ಕಡೆ ಬ್ಯಾಟ್ ತರಕ್ಕೆ ಹೋಗಿದ್ದಾರೆ, ಇಬ್ಬರು ಬಂದು ಬಾಗಿಲು ತಟ್ಟಿದ್ದಾರೆ. ಈಗ ಟೈಮು ಗಣೇಶ ಫೆಸ್ಟಿವಲ್ ಅಲ್ವಾ, ಚಂದ ಉಸಿಲಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಬಾಗಿಲು ತೆಗೆದಿದ್ದಾರೆ. ನಮ್ಮ ಮನೆಯವರು ನಿಮ್ಮ ಯಜಮಾನರು ಕರೀರಮ್ಮ ಅಂತ ಕೇಳಿದ್ದಾರೆ. ಏನಕ್ಕೆ ಅಂತ ಕೇಳಿದಾಗ ಕರಿಯಮ್ಮ ನಿಮ್ಮ ಯಜಮಾನನ್ನ ಎಲ್ಲವನ್ನ ಅವನು ಅಂತ ಕೇಳಿದಾಗ ನಮ್ಮ ಮನೆಯವರಿಗೆ ಸ್ವಲ್ಪ ಡೌಟ್ ಆಗಿ ಯಾಕೆ ಅಂತ ಕೇಳಿದಾಗ ನಾನು ಇದ್ಯಾರು ಇಷ್ಟೊಂಥರ ರಫಾಗಿ ಮಾತಾಡ್ತಾರೋ ನಾಚಿಗೆ ಬಂದು ಯಾರು ಅಂತ ನೋಡೋ ಹೊತ್ತಿಗೆ ನಾನು ಕೊಳ್ಪೇಟೆ ಇಟ್ಕೊಂಡು ಆಚೆಗೆ ಹೇಳ್ಕೊಂಡ್ರು. ಆಚೆಗೆ ಹೇಳ್ಕೊಳ್ತಿದ್ದಂಗೆ ಬ್ಯಾಟಲ್ಲಿ ಬೀಸಿದ್ರು. ನಾನು 7-8 ಜನನ ಫೇಸ್ ಮಾಡೋಕ್ಕೆ ನಾನೇನು ಆಟೋ ಡ್ರೈವರ್, ನಾನು ಏನು ಮಾಡೋಕ್ಕಾಗುತ್ತೆ? ನನ್ನ ಹೆಂಡ್ತಿ ನನ್ನ ಮಕ್ಕಳು ಎಲ್ಲವ್ರು ಅಂತಲೇ ನನಗೆ ಗೊತ್ತಾಯ್ತೇ ಇಲ್ಲ. ಅವ್ರನ್ನ ಸೇವ್ ಮಾಡೋದೇ ನನಗೆ ದೊಡ್ಡ ವಿಚಾರ ಆಯಿತು. ಅದರಲ್ಲಿ 8 ಬಿದ್ದಿದೆ, 8 ಸ್ಟಿಚಸ್ಸು ಆಗಿದೆ. ಅದೆಲ್ಲ ಬ್ಯಾಟಲ್ಲಿ ಪೊಲೀಸ್ ಸ್ಟೇಷನ್ಗೆ ನಾವು ತಲುಪಿಸಿದ್ದೀವಿ. ಅವರು FIR ಆಗಿದೆ. ಕ್ಷುಲ್ಲಕ ಕಾರಣಕ್ಕೆ ರಾಜೇಶ್ವರಿ ಹಾಗೂ ಆಕೆಯ ಮಗ ಗೂಂಡಾಗಳ ರೀತಿ ವರ್ತಿಸಿದ್ದು ಸದ್ಯ ಈ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಗೆ ಪ್ರಾಣ ಬೆದರಿಕೆ ಇದೆ, ಅಲ್ಲದೆ ನಮ್ಮ ಮಾನಹಾನಿಯಾಗಿದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲಿ ಎಂದು ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಉಗುರಲ್ಲಿ ಹೋಗೋದಕ್ಕೆ ಕೊಡಲಿಯನ್ನ ತೆಗೆದುಕೊಂಡ್ರು ಎಂಬ ಗಾದೆ ಮಾತಿನಂತೆ ಇಲ್ಲೂ ಆಗಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಅಮಾನ್ಯವಾಗಿ ಹಲ್ಲೆ ಮಾಡಿರೋದು ಮಾತ್ರ ದುರಂತ. ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.